ನಮಸ್ಕಾರ ಸ್ನೇಹಿತರೆ, ನೀಡ್ ಮನಿ ಫಾರ್ ರಾಮೇಶ್ವರಂ ಕೆಫೆ ಘೀ ಪುಡಿ ದೋಸೆ. ಏನಪ್ಪ ಟಾಪಿಕ್ ಇದು, ಯಾಕೆ ಇದಕ್ಕೋಸ್ಕರ ದುಡ್ಡು ಕಲೆಕ್ಟ್ ಮಾಡ್ದೆ, ಏನು ಪ್ರಮೋಷನ್ ವೀಡಿಯೋ ಏನಾದರೂ ಇರ್ಬೋದಾ ಅಂತ ಸುಮಾರು ಯೋಚನೆ ಮಾಡ್ತಿರ್ಬೋದು. ಆ್ಯಂಡ್ ಎಷ್ಟು ದುಡ್ಡು ಕಲೆಕ್ಟ್ ಆಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ಬೋದು. ಅದಕ್ಕೆಲ್ಲ ಕ್ಲಾರಿಫಿಕೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ರಾಮೇಶ್ವರಂ ಕೆಫೆ ಎಲ್ಲರಿಗೂ ಗೊತ್ತಿದ್ದಂಗೆ ಸಿಕ್ಕಾಪಟ್ಟೆ ಫೇಮಸ್ಸು. ದುಬೈಲಿ ಕೂಡ ಓಪನ್ ಆಗ್ತಿದೆ, ಮತ್ತು ಪುಣೆಯಲ್ಲೂ ಕೂಡ ಓಪನ್ ಆಗಿದೆ, ಮತ್ತು ಬೆಂಗಳೂರು ಏರ್ಪೋರ್ಟಲ್ಲೂ ಕೂಡ ಓಪನ್ ಆಗಿದೆ. ಅದ್ರ ಜೊತೆಗೆ ಕೆಲವು ಜನದ್ದು ಕಾಮೆಂಟ್ಸ್ ಏನಿದೆ ಅಂದರೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಓವರ್ ಪ್ರೈಸ್ಡ್ ಅಂತ ಹೇಳ್ತಾರೆ. ಬಟ್ ಓವರ್ ಪ್ರೈಸ್ ಏನಿಲ್ಲ ರೀ. ತುಪ್ಪ ಹಾಕಬೇಕಂತಂದರೆ ಅಷ್ಟು ಕೊಡಲೇಬೇಕಾಗತ್ತೆ. ಪ್ಯೂವರ್ ತುಪ್ಪ ಹಾಕ್ತಾರೆ, ಮತ್ತು ಅದ್ರ ಜೊತೆಗೆ ಮೇಂಟೆನೆನ್ಸು, ಸಿಕ್ಕಾಪಟ್ಟೆ ಹುಡುಗರು ಇರ್ತಾರೆ, ವರ್ಕರ್ಸು, ಅದೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಆ ಪ್ರೈಸ್ ಇಡಲೇಬೇಕಾಗುತ್ತೆ. ಇವಾಗ ನಾವು ಒಂದು ಡಾಮಿನೋಸ್ ಪಿಜ್ಜಾ ತಿನ್ನೋಕೆ ಹೋದ್ವಿ ಅಂದರೆ ಬರೀ ಒಂದು ಪಿಜ್ಜಾ ಬೇಸ್ ಏನು ರೀ ಬ್ರೆಡ್ಡಿಂದ ಮಾಡಿರ್ತಾರೆ, ಅದ್ರ ಮೇಲೆ ಒಂಚೂರು ಚೀಸು ಅದು ಇದು ಹಾಕಿ ಹಾಳು ಮೂಳು ಹಾಕಿ ₹100 ಒಂದು ಮಾರ್ತಾರೆ. ಈ ದೋಸೆಗೆ ₹150-180 ಇರ್ಬೋದು. ಇವಾಗ ನನಗಂತೂ ಗೊತ್ತಿಲ್ಲ, ಇವಾಗ ರೀಸೆಂಟಾಗಿ ರಾಮೇಶ್ವರಂ ವಿಸಿಟ್ ಮಾಡಿಲ್ಲ ನಾನು. ಸುಮಾರು ವರ್ಷದಿಂದ ಹೋಗಿದ್ದೆ. ಆವಾಗ ನಾನು ಹೋದಾಗ ಬರೀ ₹120 ದೋಸೆ ಇತ್ತು, ಇವಾಗ ಜಾಸ್ತಿ ಆಗಿರ್ಬೋದು. ಸೊ ನನಗಂತೂ ರಾಮೇಶ್ವರಂ ಕೆಫೆದು ಸಿಕ್ಕಾಪಟ್ಟೆ ಇಷ್ಟ. ದೋಸೆ ಆಗಲಿ ಮತ್ತು ಘೀ ಪುಡಿ ಇಡ್ಲಿ ಆಗಲಿ ಪುಡಿ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ, ಮತ್ತು ತುಪ್ಪನೂ ಸಖತ್ತಾಗಿ ಹಾಕ್ತಾರೆ. ಲಾಕ್ಡೌನಲ್ಲಿ ನಮ್ಮ ರಾಘವೇಂದ್ರ ರಾವ್ ಸರ್ನ ಮೀಟ್ ಮಾಡಿದ್ದೆ ನಾನು, ನಮ್ಮ ರಾಮೇಶ್ವರಂ ಕೆಫೆ ಓನರ್ ಅವ್ರಿಗೆ ಮೀಟ್ ಮಾಡಿದ್ದೆ. ತುಂಬ ಒಳ್ಳೆಯ ವ್ಯಕ್ತಿ. ಲಾಕ್ಡೌನಲ್ಲಿ ನನಗೆ ಹೆಲ್ಪ್ ಮಾಡಿದರು. ಈ ವಿಡಿಯೋ ಪ್ರಮೋಷನ್ ಎಲ್ಲ ಏನಿಲ್ಲ, ಜಸ್ಟ್ ಒಂದು ಫನ್ ಆಗಿರಲಿ, ನಮ್ಮ ಜನರ ರಿಯಾಕ್ಷನ್ ಹೆಂಗಿರುತ್ತೆ, ನಮ್ಮ ಜನ ರಾಮೇಶ್ವರಂ ಘೀ ಪುಡಿ ದೋಸೆ ತಿನ್ನೋಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಈ ವಿಡಿಯೋ ಮಾಡಿದ್ದು. ಎಷ್ಟಾಗಿದೆ ಅಂತ ಹೇಳ್ಬಿಡ್ತೀನಿ. ₹350 ಕಲೆಕ್ಟ್ ಆಗಿದೆ ಕ್ಯಾಶು. ಬರೀ 1 ಅವರ್ ಚಾಲೆಂಜ್ ಇದು. 1 ಅವರಲ್ಲಿ ₹350 ಕಲೆಕ್ಟ್ ಆಗಿದೆ. ನೀವು ಅನ್ಕೋಬೋದು, ಟಾಟಾ ಸಿಯಾರ ವೀಡಿಯೋ ಮಾಡಿದ್ನಲ್ಲಪ್ಪ, ಅದರಲ್ಲಿ ಯಾಕೆ ₹110 ಆಗಿತ್ತು, ಬರೀ ಇದರಲ್ಲಿ ಹೆಂಗೆ ₹350 ಆಯಿತು ಅಂತ ಅನ್ಕೋಬೋದು ನೀವು. ಟಾಟಾ ಸಿಯಾರ 11 ಲಕ್ಷದ ಕಾರ್ ರೀ ಅದು. ಜನಕ್ಕೆ ಎಷ್ಟು ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ₹10 ಕೊಡೋದು, ₹20 ಕೊಡೋದು ಮಾಡಿದರು. ₹5 ಕೂಡ ಕೊಟ್ಟಿದ್ರು ಅದಕ್ಕೆ. ಇದು ಬರೀ ರಾಮೇಶ್ವರಂ ಘೀ ಪುಡಿ ದೋಸೆ ಅಂದರೆ ಬರೀ ಒಂದು ದೋಸೆ ರೇಟ್ ಎಷ್ಟಿರಂಗದ, ₹100 ಇರ್ಬೋದಾ, ₹200 ಇರ್ಬೋದಾ ಅಂದ್ಕೊಂಡು ಅವರೇ ಎಷ್ಟಿದೆ ರೇಟ್ ಅಂತ ಕೇಳಿ, ನಾನು ಸಡನ್ನಾಗಿ ₹120 ಅಂತ ಬಂದಿತ್ತು. ಸೊ 120 ಅಂದಾಗ 120 ಇಬ್ಬರಿಗೂ ಫುಲ್ ಪ್ರೈಸ್ನ ಪೇ ಮಾಡಿದ್ದಾರೆ ಆನ್ಲೈನಲ್ಲಿ. ಇಬ್ಬರು ಹಂಗೆ ಕೊಟ್ಟರು. ಇನ್ನು ಬೇರೆಯವರು ₹10 ಕೊಟ್ಟರು, ₹20 ಕೊಟ್ಟರು, ಆ ಥರ ಕೊಟ್ಟು ಟೋಟಲ್ ಅಮೌಂಟ್ ₹350 ಆಗಿದೆ. ಸಿಕ್ಕಾಪಟ್ಟೆ ಬ್ಯಾಡ್ ಕಾಮೆಂಟ್ಸ್ ಮಾಡಿದ್ರಿ ಟಾಟಾ ಸಿಯಾರ ವೀಡಿಯೋದಲ್ಲಿ, ರೀಲ್ಸಲ್ಲಿ. ಬ್ಯಾಡ್ ಕಾಮೆಂಟ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ಫುಲ್ ವೀಡಿಯೋ ನೋಡಿ. ಆ ದುಡ್ಡಲ್ಲಿ ಏನು ಮಾಡ್ತೀವಿ ಅನ್ನೋದೆಲ್ಲ ನಾವು ಹೇಳ್ತೀವಿ. ಟಾಟಾ ಸಿಯಾರದು ನನಗೊಂಚೂರು ಡಿಸಪಾಯಿಂಟ್ ಆಗಿತ್ತು ರೀ. ಆ ವಿಡಿಯೋ ಕಂಪ್ಲೀಟ್ ಮಾಡಿರಲಿಲ್ಲ ನಾನು. ನನ್ನ ಎಕ್ಸ್ಪೆಕ್ಟೇಷನು ₹1,000-2,000 ಕಲೆಕ್ಟ್ ಮಾಡಿ ಆ ದುಡ್ಡಲ್ಲಿ ಏನಾದರೂ ಸೋಷಲ್ ಸರ್ವಿಸ್ ಮಾಡ್ಬೇಕನ್ನೋದು ನನ್ನ ಕಾನ್ಸೆಪ್ಟ್ ಇತ್ತು. ಬಟ್ ಕಾರಣಾಂತರಗಳಿಂದ ಬರೀ 1 ಅವರ್ ಕಲೆಕ್ಟ್ ಮಾಡಿದ್ವಲ್ಲ, ಸೊ ₹110 ಅಷ್ಟೇ ಕಲೆಕ್ಟ್ ಆಗಿತ್ತು. ಸೊ ಆ ಡಿಸಪಾಯಿಂಟಿಂದ ನಾನು ಫುಲ್ ವೀಡಿಯೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಮಾಡಿರೋದು. ಸೊ ಆ ದುಡ್ಡು ಏನು ಮಾಡಿದೆ ಅಂತ ಯಾವುದೂ ತೋರಿಸಿಲ್ಲ. ಸೊ ಆ ರೀಸನ್ಗೆ ನೀವು ಸಿಕ್ಕಾಪಟ್ಟೆ ಏನು ದುಡ್ಡು ತೊಗೊಂಡು ಮನೆ ಮೇಲೆ ಮನೆ ಕಟ್ತೀನಿ ಅನ್ನೋ ಥರ ಬೆಗ್ಗರು ಹಂಗೆ ಹಿಂಗೆ ಅಂದ್ಕೊಂಡು ಕಾಮೆಂಟ್ ಮಾಡಿದ್ದಾರೆ. ದಯವಿಟ್ಟು ಆ ಥರ ಕಾಮೆಂಟ್ ಮಾಡಬೇಡಿ, ನಿಮ್ಮ ಇಷ್ಟ. ಈಗ ನಾವು ಸೋಷಲ್ ಸರ್ವಿಸ್ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ ಅಂದರೂ ಕೂಡ ನೀವು ಬ್ಯಾಡ್ ಕಾಮೆಂಟ್ ಮಾಡ್ತೀರ ಅಂದರೆ ಏನೂ ಹೇಳೋಕ್ಕಾಗಲ್ಲ. ನಾನು ಈ ಥರದ್ದು ಬಂದಿರೋ ಅಮೌಂಟೆಲ್ಲ ಸೇರಿಸಿ ಡಾಗ್ಸ್ಗಳಿಗೆ, ಸ್ಟ್ರೀಟ್ ಡಾಗ್ಸ್ಗಳಿಗೆ ಫೀಡ್ ಮಾಡ್ಬೇಕು ಅನ್ನೋದಿದೆ. ಮತ್ತು ರಸ್ತೆಯಲ್ಲಿ ಆಕಳುಗಳು ಓಡಾಡ್ತಿರ್ತವೆ, ಅವಕ್ಕೆಲ್ಲ ಫೀಡ್ ಮಾಡಬೇಕು ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ವೀಡಿಯೋಸ್ ಮಾಡ್ತಿರೋದು. ಒಂದು ಜನಕ್ಕೂ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಈ ಥರನೂ ಮಾಡ್ಬೋದು ಅನ್ನೋದು ಕಾನ್ಸೆಪ್ಟ್ಗಳು ಗೊತ್ತಾಗ್ತವೆ. ಇನ್ನೂ ಡಿಫ್ರೆಂಟಾಗಿ ತೋರಿಸೋನಿದ್ದೀನಿ. ಸೊ ಇದು ನನಗೆ ಸರಿ ಅನ್ನಿಸ್ತಿದೆ, ನಾನು ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ಬರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.